ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಆದರ್ಶ ಮಹಾವಿದ್ಯಾಲಯ ವತಿಯಿಂದ 2ನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆಯಂತೂ ಆರಂಭವಾಗಿದೆ. ಸೊ ಇದೇ ತಿಂಗಳು 20ನೇ ತಾರೀಕು ತನಕ ನಿಮಗೆ ಕೊನೆಯ ದಿನಾಂಕವನ್ನು ಕೊಡಲಾಗಿದೆ. 2ನೇ ಸುತ್ತಿನ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆಯು ಅಂದರೆ ಸೀಟ್ ಅಲಾಟ್ಮೆಂಟ್ ಮಾಡಿರುವಂಥ ಅಡ್ಮಿಷನ್ ಇರ್ಬೋದು, ವಿದ್ಯಾರ್ಥಿಗಳು ಹೋಗಿ ಕಾಲೇಜಿಗೆ ಎನ್ರೋಲ್ಮೆಂಟ್ ಆಗಿರುವಂಥದ್ದು ಎಲ್ಲವನ್ನು ಕೂಡ 20ನೇ ತಾರೀಕಿಗೆ ಕ್ಲೋಸ್ ಆಗುತ್ತೆ. ಸೊ ಯಾರೆಲ್ಲ ನೀವು ಅಲಾಟ್ಮೆಂಟ್ ಆಗಿದೆ ಅಂಥ ವಿದ್ಯಾರ್ಥಿಗಳು 20ನೇ ತಾರೀಕಿಗೆ ಹೋಗಿ ನೀವು ಅಡ್ಮಿಷನನ್ನು ತೆಗೆದುಕೊಳ್ಬೇಕಾಗುತ್ತೆ. ಇನ್ ಕೇಸ್ ಆಫ್ ನೀವು ಅಡ್ಮಿಷನ್ ತೊಗೊಂಡಿಲ್ಲ ಅಂದರೆ ಆ ಒಂದು ಸೀಟ್ ಕ್ಯಾನ್ಸಲ್ ಆಗಿ 3ನೇ ಸುತ್ತಿಗೆ ಹೋಗುತ್ತೆ. ಸೊ 3ನೇ ಸುತ್ತು ಯಾವಾಗ ಆಗ್ಬೋದು ಅಂತ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಸೊ 20ನೇ ತಾರೀಕು ತನಕನೂ ಕೂಡ ಯಾವುದೇ ಥರಂಥ 3ನೇ ಸುತ್ತು ಆಗುವುದಿಲ್ಲ. ಯಾಕಂದರೆ 20ನೇ ತಾರೀಕು ಈ ಸೆಕೆಂಡ್ ರೌಂಡ್ ಕೊನೆ ದಿನಾಂಕ 20 ಇರೋದರಿಂದ ಅದು ಮುಗಿದ ಮೇಲೆ ಅಲ್ಲಿ ಉಳಿದಿರುವಂಥ ಸೀಟ್ಗಳನ್ನು ಮತ್ತೆ ವಾಪಸ್ ಬರ್ತವೆ ಈ ಆದರ್ಶ ವಿದ್ಯಾಲಯದ ಒಂದು ವೆಬ್ಸೈಟಿಗೆ. ಬಂದ ಮೇಲೆ ಅಲ್ಲಿ ಮತ್ತೇನು ಮಾಡ್ತಾರೆ, ಯಾರಿಗೆ ಸೀಟ್ ಸಿಕ್ಕಿಲ್ಲ ಮತ್ತು ಪರ್ಸೆಂಟೇಜ್ ಬೇಸಿಸ್ ಮೇಲೆ ಆ ಒಂದು ಸೀಟ್ಗಳನ್ನು ಅಲಾಟ್ಮೆಂಟ್ ಮಾಡಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಒಂದು ಪ್ರೊವೈಡ್ ಮಾಡಿಕೊಡ್ತಾರೆ. ಇದು ಕೊನೆಯವಾದಂಥ ರೌಂಡ್ ಇರುತ್ತೆ. ಸೊ ಹೀಗಾಗಿ ಈ ಮಂತ್ 28ನೇ ತಾರೀಕಿನ ನಂತರ ಅಥವಾ ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲಿ ಈ ಒಂದು 3ನೇ ಸುತ್ತಿನ ಕೌನ್ಸಿಲಿಂಗ್ ಆಗುವಂಥ ಒಂದು ಏನಪ್ಪ ಅಂದರೆ ಪ್ರಕ್ರಿಯೆ ಇರುತ್ತದೆ. ಸೊ ಅಲ್ಲಿ ತನಕ ನೀವು ಕಾಯಬೇಕಾಗುತ್ತೆ. ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಆದರ್ಶ ವಿದ್ಯಾಲಯದಲ್ಲಿ ಸೀಟ್ ಸಿಕ್ಕಿಲ್ಲ ಅಂತ ವಿದ್ಯಾರ್ಥಿಗಳು 3ನೇ ರೌಂಡ್ ಕೊನೆಯ ರೌಂಡಿಗೆ ತನಕ ಕಾಯಬೇಕಾಗತ್ತೆ. ಸೊ ಮ್ಯಾಕ್ಸಿಮಮ್ ವಿದ್ಯಾರ್ಥಿಗಳಿಗೆ ಯಾರಿಗೆ ಸೀಟ್ ಸಿಕ್ಕಿಲ್ಲ ಅದರಲ್ಲಿ 35% ವಿದ್ಯಾರ್ಥಿಗಳಿಗೆ ಸೀಟ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಅಲ್ಲಿ ತನಕ ಕಾಯಬೇಕಾಗುತ್ತೆ.